ಮಾನ್ಯ ಅಧ್ಯಕ್ಷರೇ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಡಾಕ್ಟರ್ ಮಹದೇವಪ್ಪನವರ ಮೂಲಕ ಒಳ ಮೀಸಲಾತಿಯ ಬಿಲ್ಲನ್ನು ಸದನದ ಮುಂದೆ ಇಟ್ಟಿದೆ. ನಮ್ಮ ದೇಶದ ದೊಡ್ಡ ಪಿಡುಗಾದ ಇದೇನು ಜಾತೀಯತೆ ಐತಿ, ಅಸ್ಪೃಶ್ಯತೆ ಏನೈತಿ, ಮೇಲು ಕೀಳು ಏನೈತಿ, ಇದು ಕಡಿಮೆ ಆಗಬೇಕಂತ ಹಿಂದಿನಿಂದನೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಹಾಕ್ಕೊಂತ ಬಂದಿದ್ದಾವೆ. ಬುದ್ಧ ಇದ್ರ ಸಂಬಂಧ ಪ್ರಯತ್ನ ಮಾಡಿದ್ದ, ಬಸವಾದಿ ಶರಣರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು, ಆಚಾರ್ಯರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು. ನಮಗನಿಸ್ತೈತಿ ಆಚಾರ್ಯರಂತ ಅನ್ಕೋ ಅವರು ಬ್ರಾಹ್ಮಣರಪ್ಪ, ಅವ್ರೇನು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರು ಅಂತೇಳಿ ಅನಿಸ್ತೈತಿ. ಆದರೆ ರಾಮಾನುಜಾಚಾರ್ಯರು ಅವರು ಮುಂಜಾನೆ ಜಳಕಕ್ಕೆ ಹೋಗ್ಬೇಕಾರ ಮೇಲ್ಜಾತಿಯ ಒಬ್ಬ ಶಿಷ್ಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಹೋದ್ರೆ ಸ್ನಾನ ಮಾಡಿ ಪೂಜಾ ಮಾಡಿ ಮೇಲೆ ಬರ್ಬೇಕಾರ ಅಸ್ಪೃಶ್ಯ ಜಾತಿಯ ಶಿಷ್ಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಬರ್ತಿದ್ರು. ನಾನು ನನ್ನ ಮೇಲಿನ ಸ್ವಚ್ಛ ಮಾಡಾಕ ಮೇಲಿನವ್ರು ನನಗೆ ಬೇಕಾತಂದ್ರೆ ನನ್ನ ಒಳಗಿಂದ ಸ್ವಚ್ಛ ಮಾಡಾಕ ನನಗೆ ಅಸ್ಪೃಶ್ಯರ ಸಹಾಯ ಬೇಕು ಅಂತ ಹೇಳ್ತಿದ್ರು. ಇವತ್ತು ಬೆಂಗಳೂರಿನ ಸುತ್ತಮುತ್ತಲ ಕಪ್ಪು ವರ್ಣೀಯರು ಅಂತ ಹೇಳ್ತಾರೆ, ಅಥವಾ ಕಪ್ಪು ವೈಷ್ಣವರು ಅಂತ ಹೇಳ್ತಾರೆ. ಕಪ್ಪು ವೈಷ್ಣವರು ಅಂತಂದ್ರೆ ಅವರು SC ಸಮಾಜದಲ್ಲಿದ್ದಂಥವ್ರು, ವೈಷ್ಣವರಾದಂಥವ್ರು ಕಪ್ಪು ವೈಷ್ಣವರು, ಕರಿ ವೈಷ್ಣವರು. ಈ ರೀತಿ ರಾಮಾನುಜಾಚಾರ್ಯರಂಥವ್ರು ಕೂಡ ಪ್ರಯತ್ನ ಮಾಡಿದ್ರು. ಶಂಕರಾಚಾರ್ಯರು ಚಂಡಾಲನಿಗೆ ನಮಸ್ಕಾರ ಮಾಡಿದರು. ನಾವು ಮನುಷ್ಯನಲ್ಲಿ ದೇವರನ್ನು ಕಾಣಬೇಕು ಹೊರತು ಅವನ ಜಾತಿಯಲ್ಲಿ ಅಲ್ಲ ಅಂತ ಹೇಳಿದ್ರು. ಆದರೆ ಈ ಎಲ್ಲ ಮಹನೀಯರ ಪ್ರಯತ್ನ ಒಂದು ರೀತಿ ಮುಂದೆ ಹೋಗಿ ಅಲ್ಲೆಲ್ಲಿಗೆ ನಿಲ್ತಿತ್ತು. ಯಾಕಂದ್ರೆ ಅವ್ರ ಹಿಂದೆ ಬೆಂಬಲಿಗರಾಗಿ ಬಂದವರು ಆ ಪ್ರಯತ್ನವನ್ನು ಮುಂದುವರಿಸಿದ್ದಿಲ್ಲ. ಇವತ್ತು ನಾವು ಬಸವಣ್ಣನ ಫಾಲೋವರ್, ನಾವು ಲಿಂಗಾಯತರು, ನಾವು ಬಸವಣ್ಣನ ಕೆಲಸ ಅವಾಗ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ. ಅಂದ್ರೆ ಬಸವಾದಿ ಶರಣರು ಇವತ್ತು ಇಡೀ ಕರ್ನಾಟಕದಲ್ಲಿ ಅಥವಾ ಈ ದೇಶದಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಭಾವನೆ ಇರ್ತಿದ್ದಿಲ್ಲ. ನಾವು ಬಸವಣ್ಣನ ಚಿಂತನೆಗೆ ಒಳಗಾದಿವಿ, ಆದ್ರೆ ಬಸವಣ್ಣನ ಚಿಂತನೆ ನಾವು ಮುಂದೆ ಅದನ್ನು ತೊಗೊಂಬರಲಿಲ್ಲ. ಈ ರೀತಿ ಸಮಾಜದಲ್ಲಿ ಏನು ಓರಿಕೋರೈತಿ, ಮೇಲೆ ಕೇಳೈತಿ, ಇದಕ್ಕೆ ಒಂದು ಕಾನೂನಿನ ಚೌಕಟ್ಟನ್ನು ಕೊಟ್ಟು, ಕಾನೂನಿನ ಶಕ್ತಿಯನ್ನು ಕೊಟ್ಟು, ಇವತ್ತು ಸಮಾಜದಲ್ಲಿ ಏನು ಮೇಲೈತಿ ಕೆಳಗೈತಿ, ಅಸ್ಪೃಶ್ಯತೆ ಏನೈತಿ, ಇದನ್ನು ಕಡೆಗಣಿಸುವಂಥ ಕೆಲಸಕ್ಕೆ, ಇದನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅಂಬೇಡ್ಕರ್ ಅವರು ಆ ಕೊಟ್ಟಂಥ ಶಕ್ತಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಅಸ್ಪೃಶ್ಯ ಸಮಾಜದಲ್ಲಿ ವಿಶೇಷವಾಗಿ, ಅಥವಾ ನಮ್ಮ ಇಡೀ ಭಾರತ ದೇಶದಲ್ಲಿ ಜಾತಿಗಳಲ್ಲಿ ಇಷ್ಟು ದೊಡ್ಡ ಜಾತಿಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ. ಅವಾಗ ಅಸ್ಪೃಶ್ಯರಿಗೆ ಶಕ್ತಿ ಕೊಡಬೇಕು, ಅದ್ರ ಸಂಬಂಧ ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟರು. ಆದರೆ ಈಗ 75 ವರ್ಷದ ಈ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮೆಲ್ಲರ ಅನುಭವದಲ್ಲಿ ನಮಗೆ ಗೊತ್ತಾಗೈತಿ, ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಿದ್ದಾರೆ, ಹಿಂದುಳಿದವರಲ್ಲಿನ ಅತಿ ಹಿಂದುಳಿದವರಿದ್ದಾರೆ. ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಬರ್ತು. ಸುಮಾರು 30-35 ವರ್ಷದಿಂದ ಈ ಹೋರಾಟ ಭಾಳ ತೀವ್ರವಾಯಿತು ಅಧ್ಯಕ್ಷ. ಯಾಕಂದ್ರೆ ಅಸ್ಪೃಶ್ಯರಲ್ಲಿ ಕೆಲವರು ಹೆಚ್ಚು ಜನ ಮುಂದೆ ಹೋದ್ರು, ಅವರು ಇನ್ನೊಂದು ಸ್ವಲ್ಪ ಮಂದಿ ಅವ್ರಿಗೆ ಏನೂ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ, ಅವಕಾಶದಿಂದ ವಂಚಿತರಾಗಕತ್ತು. ನಮಗೂ ಕೂಡ ಅವಕಾಶ ಸಿಗಬೇಕು, ನಮಗೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ 30-35 ವರ್ಷದಿಂದ ಹೋರಾಟ ಶುರುವಾಯಿತು. ಅದಕ್ಕೆ ನಮ್ಮ ಅಧಿಕಾರದಲ್ಲಿರೋರಿಂದ ಎಷ್ಟು ರೀತಿ ಸಹಕಾರ ಕೊಡಬೇಕಾಯಿತು ಅಷ್ಟು ಸಹಕಾರ ಸಿಗ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ SM ಕೃಷ್ಣ ಅವರಿಂದ ಸದಾಶಿವ ಆಯೋಗವನ್ನು ಮಾಡಿದರು. ಆದರೆ ಆಯೋಗ ಏನೋ ರಚನೆ ಆಯಿತು, ಆದರೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಸರ್ಕಾರ ಮಾಡಿದ್ದಿಲ್ಲ. ಅದಾದ ನಂತರ ಬಂದ ಯಡಿಯೂರಪ್ಪನವರು ಅದಕ್ಕೆ ಸದಾಶಿವ ಆಯೋಗ ಕೆಲಸ ಮಾಡಲಿಕ್ಕೆ ಏನು ಅಧಿಕಾರಿಗಳು ಬೇಕಾಯಿತು, ದುಡ್ಡು ಬೇಕಾಯಿತು, ಕಾರ್ ಬೇಕಾಯಿತು, ಎಲ್ಲ ಅದನ್ನು ವ್ಯವಸ್ಥೆ ಮಾಡಿಕೊಟ್ರು. ಸದಾಶಿವ ಆಯೋಗ ತನ್ನ ಒಂದು ಚಿಂತನೆಯನ್ನು ಸರ್ಕಾರದ ಮುಂದೆ ಇಟ್ಟಿತು. ಆದರೆ ಅದರ ನಂತರ ಬಂದಂಥ ಸಿದ್ದರಾಮಯ್ಯನವರು 13ರಿಂದ 18 ತನಕ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಆ ಸಂದರ್ಭದಲ್ಲಿ ಅವರಿಗೆ ಮಾಡೋಕ್ಕಾಗಿದ್ದಿಲ್ಲ. ಅದಾದ ನಂತರ ಮತ್ತೆ ನಮ್ಮ ಸರ್ಕಾರ ಏನು ಬಂತು, ನಮ್ಮ ಬೊಮ್ಮಾಯಿಯವರ ಸರ್ಕಾರ ಒಂದು ಅಭೂತಪೂರ್ವವಾದ ನಿರ್ಣಯನ ತೆಗೆದುಕೊಂತು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅವ್ರಿಗೆ ಹೇಳಿದರು, ಇಲ್ಲ ಇದು ಒಳ ಮೀಸಲಾತಿದೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಕೈ ಹೆಜ್ಜೆ ಇಡ್ರಿ ಅಂತೇಳಿ. ಆದರೆ ನಮ್ಮ ಸರ್ಕಾರದ ಬದ್ಧತೆ ನಾವಿಲ್ಲ, ಯಾರಿಗೆ ತೊಂದರೆ ಆಗೈತಿ, ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಆ ಉದ್ದೇಶದಿಂದ ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ
ಎಡಗೈ ಅವರಿಗೆ 6%, ಬಲಗೈ ಸಮುದಾಯಕ್ಕೆ 5.5%, ಲಂಬಾಣಿ, ಕೊರ್ಚ, ಕೊರಮ ಈ ಸಮಾಜಗಳಿಗೆ ಒಡ್ರು ಈ ಸಮಾಜಕ್ಕೆ 4.5%, ಮತ್ತು ಸಮಾಜದಲ್ಲಿ ಅತಿ ಹಿಂದುಳಿದ ಅಸ್ಪೃಶ್ಯರು ಏನದಾರ, ಅಲೆಮಾರಿ ಜನಾಂಗಗಳು ಏನದಾವ ಅವ್ರ ಸಂಬಂಧ 1% ಇಟ್ಟರು. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಸಮಾಜದಲ್ಲಿ ಟೋಟಲಿ ಅದಷ್ಟಲ್ಲ, SC ಸಮಾಜದ ರಿಸರ್ವೇಷನ್ ಅನ್ನು 15ರಿಂದ 17% ಏರಿಸುವಂಥ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು, ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ವಿರೋಧ ಪಕ್ಷದವರು, 17% ಆಗೇ ಇಲ್ಲ, ಕಾನೂನು ಪ್ರಕಾರ ಇದು ಸಾಧ್ಯನೇ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಹೇಳ್ತೈತೆ ಅಂತ ಇಡೀ ರಾಜ್ಯದ ತುಂಬ ಅವ್ರು ಪ್ರವಾಸ ಮಾಡ್ಕೊಂತ ಹೇಳಿದರು. ಆದ್ರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ. ಅದು 17% ಅಡಿಯಲ್ಲಿ ಇವತ್ತು ಈ ರಿಸರ್ವೇಷನ್ ಬಿಲ್ ಬರ್ತಾ ಇದ್ದೆ. ನಾನು ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡ್ತೀನಿ. ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಸಂದೇಶ ಹೋಗುತ್ತೆ. ರೆಕಾರ್ಡ್ ಕೊಡ್ತೀನಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು, ನಾನು ರೆಕಾರ್ಡ್ ಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಮೇಲೆ ಕಳ್ಸಿಕೊಡ್ತೀವಿ ಸದನದಲ್ಲಿ. ಅಧ್ಯಕ್ಷರೇ, ಅಧ್ಯಕ್ಷ ಇವತ್ತು ಓಕೆ ಭಾಷಣ ಮಾಡಕ್ ಬಿಟ್ಟಿದ್ರೆ ಬಿಲ್ ಮೇಲೆ ಭಾಷಣ ಮಾಡ್ತಾವ್ರೆ ನೋಡಿ. ಬಿಲ್ 17% ಪ್ರಕಾರ ನಾವು ಸರ್ಕಾರ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ. ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಓಕೆ, ನಾವು ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದಾಗ ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಮಾತಾಡ್ತೀವಿ. ನೀವು ಸರ್ ನೀವು ಮಾತಾಡೋದು ಕೇಳಕ್ ಕೊಡ್ಲಿಲ್ಲ ಅಂದ್ರೆ ನೀವು ರೆಕಾರ್ಡ್ ಏನ್ ನಾವು ಮಾತಾಡಕ್ ಎಲ್ಲದಕ್ಕೂ ನಡುವೆ ಮಾತಾಡಕತ್ತರ. ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬಿಟ್ರಿ ದಯಮಾಡಿ ಮಾತಾಡಕ್ ಅವಕಾಶ ಕೊಡಿ. ಪ್ರಾಬ್ಲಮ್ ಇದೆ ಈ ಬಿಲ್ ಆ ಬಿಲ್ಗೂ ಈ ಬಿಲ್ ಕನೆಕ್ಟೆಡ್ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಇದು ಸಾವಿರಾರು ವರ್ಷಗಳ ಇತಿಹಾಸ, ಒಂದಕ್ಕೊಂದು ಕನೆಕ್ಷನ್ ಅದಾವ. ಓಕೆ, ನಮ್ಮ ಸರ್ಕಾರ ಆ ಮೀಸಲಾತಿ ಬಿಲ್ ಅಂತ ತೆಗೆದುಕೊಂಡು ಬಂದಾಗ ಅತಿ ಹಿಂದುಳಿದ ವರ್ಗಗಳಿಗೆ 1% ಅನ್ನ ಕೊಟ್ಟಿದ್ರು. ಯಾಕೆ 1% ಅನ್ನು ಕೊಟ್ಟರು? ಮಾನ್ಯ ಅಧ್ಯಕ್ಷರೇ, ಒಂದು ಕೆಂಪು ಮಾರಿದೆ ಅಂತ ಹೇಳಿ ಒಂದು ಸಮಾಜ ಐತಿ, SC ಸಮಾಜ. ಇಡೀ ರಾಜ್ಯದಲ್ಲಿ ಅವ್ರ ಜನಸಂಖ್ಯೆ ಎಷ್ಟು? ಕೇವಲ 6 ಜನ. ಕೇವಲ 6 ಜನ. ಇನ್ನೊಂದು ಸಮಾಜ ಐತಿ ಕೊಲುಪುಲು ವಂಡುಲು ಅಂತ ಹೇಳಿ 18 ಜನ. ಇಡೀ ರಾಜ್ಯದಲ್ಲಿ ಅವರಿರೋರು 18 ಜನ. ಮಾಲ ಹನ್ನಾನಿ ಅಂತ ಇನ್ನೊಂದು ಸಮಾಜ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 8. ಮಾಲ ಜಂಗಮ ಅಂತ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 62. ಮಾಲ ಮಸ್ತಿ ಅಂತ ಐತಿ. ಇಡೀ ಸಮಾಜದಲ್ಲಿ ರಾಜ್ಯದಲ್ಲಿ ಅವ್ರ ಸಂಖ್ಯೆ 38. ಈ ರೀತಿ ಸುಮಾರು 1 ಲಕ್ಷ ಚಿಲ್ಲರ ಸಮಾಜಗಳು, 59 ಜಾತಿಗಳನ್ನ ಅವು 1 ಲಕ್ಷ ಚಿಲ್ಲರ ಸಮಾಜ, ಅವ್ರದೆಲ್ಲ ಸಂಖ್ಯೆ ಕೂಡಿ 1 ಲಕ್ಷ ಚಿಲ್ಲರ. ಅವ್ರಿಗೆ ಉಳಿದ SC ಸಮಾಜದಲ್ಲಿ ಯಾರದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಸಮಾಜದಲ್ಲಿ ಇಲ್ಲಿ ತನಕ ಸಾಲಿನ ಹೋಲ್ ಇಲ್ದವ್ರು ಸಾಕಷ್ಟು ಜನ ಅದಾರ. ಸ್ಕೂಲಿಗೆ ಹೋಗಿಲ್ಲ ಅವರು. ಅವ್ರಿಗೆ ನೌಕರಿಯಲ್ಲಿ ಸಿಗ್ಬೇಕು, ಅವ್ರಿಗೆ ಸರ್ಕಾರದಲ್ಲಿ ಎಲ್ಲಿ ಅವಕಾಶ ಸಿಗ್ಬೇಕು. ಅಂಥದಕ್ಕೆ ಅವ್ರ ಸಂಬಂಧ 1% ವಿಶೇಷ ಒಂದು ರಿಸರ್ವೇಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಇದ ನಂತರ ನಮ್ಮ ಸರ್ಕಾರ ತಂದಂಥ ಈ ರಿಸರ್ವೇಷನ್ ಅನ್ನ ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟು 2024ರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು, ಇಲ್ಲ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತ ಹೇಳಿ. ಯಾವಾಗ ಈಗ 16 ತಿಂಗಳ ಹಿಂದೆ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು, ನಮ್ಮ ಡಿಸೆಂಬರ್ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನಿಯವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿನ ತೆಗೆದುಕೊಂಡು ಬಂತು. ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ತೆಗೆದುಕೊಂಡು ಬಂತು. 16 ತಿಂಗಳಾದರೂ ಕೂಡ ನಮ್ಮ ಈ ಸರ್ಕಾರ ಇದನ್ನು ಒಳ ಮೀಸಲಾತಿಯನ್ನು ತೆಗೆದುಕೊಂಡು ಬರಾಕ್ತಿದ್ದಿಲ್ಲ. ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ದೀವಿ. ನಮ್ಮ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ
ಹಿಂದೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ, ಅವ್ರ ಬಗ್ಗೆ ಚಿಂತನೆ ಐತಿ. ಆದ್ರೆ ಒಳ ಮೀಸಲಾತಿ ಏನೈತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದೆಪ್ಪ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ವಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಮಂಡಲ್ ಅವ್ರು ಏನಂತ ಹೇಳಿದ್ರು, ಅವ್ರು ಏನಂತ ಹೇಳಿದ್ರು, ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತೈತಿ, ಅಂದ್ರೆ ನಾವು ಈಕ್ವಲ್ ಇದ್ರೆ ಅಷ್ಟೇ ಈಕ್ವಾಲಿಟಿ ಇರ್ತೈತಿ. ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ. ಅಸಮಾನರನ್ನು ತೊಗೊಂಬಂದು ಸಮಾನರ ಜೊತೆ ಇಟ್ಟರೆ ಸಮಾನತೆ ಬರುವುದಿಲ್ಲ, ಅಸಮಾನತೆ ಮುಂದುವರಿತದೆ ಅಂತ ಹೇಳಿ ಮಂಡಲ್ ಅವರು ಹೇಳಿದ್ರು. ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳು ಏಕರೂಪತೆಯ ಗುಂಪುಗಳಲ್ಲ, ಬದಲಾಗಿ ಅವು ಭಿನ್ನ ರೀತಿಯ ಗುಂಪುಗಳು ಎಂದು ಪರಿಗಣಿಸಬೇಕು ಅಂತ ಹೇಳಿದರು. ಎಲ್ಲ ನಮ್ಮ ಕರ್ನಾಟಕದ ಪರಿಶಿಷ್ಟ ಜಾತಿಗಳು ಒಂದೇ ಥರ ಸಮನಾಗಿಲ್ಲ, ಏಕರೂಪವಾಗಿಲ್ಲ, ಅದರಲ್ಲಿ ಭಿನ್ನ ಭಿನ್ನ ರೂಪ ಐತಿ. ಹಾಗಾಗಿ ಅವನು ಭಿನ್ನ ಭಿನ್ನ ರೂಪ ಪರಿಗಣಿಸ್ರಿ ಅಂತ ಮಾಡಿದರು. ನಮ್ಮ ಸರ್ಕಾರ ಮಧುಸ್ವಾಮಿ ಆಯೋಗ ಏನು ಮಾಡಿತ್ತು, ಅದಕ್ಕೆ ಅವರು ಸ್ವಲ್ಪ ಸಜೆಷನ್ ಅನ್ನು ಮಾಡಿದರು. ಅವ್ರು ಏನು ಮಾಡಿದರು, ಕ್ಯಾಟಗರಿ ಎ ಅಂಥೇಳಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ರೀತಿಯ 59 ಸಮಾಜಗಳು, ನಾ ಏನು ಹೇಳಿದ್ನಲ್ಲ 8, 60, 39 ಈ ಟೈಪ್ ಏನು ಸಣ್ಣ ಸಣ್ಣ ಸಮಾಜಗಳದಾವಲ್ಲ ಅವನ್ನ ಕ್ಯಾಟಗರಿ ಎ ಅಂತ ಮಾಡಿದರು. ಅದೇ ರೀತಿ ಎಡಗೈದ್ದು ಕ್ಯಾಟಗರಿ ಬಿ ಅಂಥೇಳಿ ಮಾದಿಗ ಸಮಾಜ ಎಲ್ಲ ಇದ್ದಿದ್ದು 18 ಸಮಾಜಗಳನ್ನು, ಆಮೇಲೆ ಬಲಗೈದ ಸಮಾಜದ ವಲಯ ಮತ್ತು ಇತರನ 17 ಮಂದಿನ ಕೂಡಿ 17 ಸಮಾಜಗಳನ್ನು ಕೂಡಿ ಕ್ಯಾಟಗರಿ ಸಿ ಅಂಥೇಳಿ, ಕಡಿಮೆ ಹಿಂದುಳಿದ ಸಮಾಜಗಳಂದ್ರೆ ಇವತ್ತು ಲಂಬಾಣಿ, ಬೋವಿ, ಕೊರ್ಚ, ಕೊರಮ ಇವ್ರನ್ನೆಲ್ಲರನ್ನು ಕೂಡಿ ಕ್ಯಾಟಗರಿ ಡಿ ಅಂಥೇಳಿ, ಮತ್ತು ಮೂಲ ಜಾತಿನೇ ಗೊತ್ತಿಲ್ಲದಂಥ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಈ ಟೈಪ್ ಏನು ಜಾತಿಗಳು 3 ಇದಾವೋ ಅವ್ರಿಗೆ ಪಾಪ ಮೂಲ ಜಾತಿನೇ ಗೊತ್ತಿಲ್ಲ, ಅಂಥ 3 ಜನರದ್ದು ಕೂಡಿ ಕ್ಯಾಟಗರಿ ಇ ಅಂತ ಮಾಡಿ ಅವ್ರಿಗೆ 1% ಕೊಡುವಂಥ ಕೆಲಸ ನಮ್ಮ ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಿದರು. ಆದ್ರೆ ಈ ಸರ್ಕಾರ ಈಗ ತೆಗೆದುಕೊಂಡು ಬಂದಂಥ ಬಿಲ್ದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಎಡಗೈ ಸಮುದಾಯಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ, ಬಲಗೈ ಸಮುದಾಯಕ್ಕೆ ಅದಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಕೊರ್ಚ, ಕೊರ್ಮ, ಲಮಾಣಿ, ಬೋವಿ ಮತ್ತು ಉಳಿದ ಎಲ್ಲರಿಗೂ ಕೂಡಿ 5% ತೆಗೆದುಕೊಂಡ್ಬಂದಿದ್ದಾರೆ. ಈ 5%ದಲ್ಲಿ ಏನಾಗಿದೆ, ಹಿಂದೆ ನಾವು ಇದ್ದಾಗ ನಮ್ಮ ಸರ್ಕಾರ ಈ ಲಮಾಣಿಗಳಿಗೆ, ಕೊರ್ಚರಿಗೆ, ಕೊರ್ಬರಿಗೆ ಒಟ್ಟರಿಗೆ ಕೂಡಿ 4.5% ನಾವು ಕೊಟ್ಟಿದ್ವಿ, ಎಕ್ಸ್ಕ್ಲೂಸಿವ್ 4.5%, ಮತ್ತು 1% ಅತಿ ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ. ಈಗ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಅತಿ ಹಿಂದುಳಿದವ್ರನ್ನ ಲಮಾಣಿಯವ್ರ ಜೊತೆ, ಒಡ್ರ ಜೊತೆ, ಕೊರ್ಚ, ಕೊರ್ಮರ ಜೊತೆ ಕೂಡಿಸಿ ಅದನ್ನು 5% ಮಾಡಿದ್ದಾರೆ. ಅದನ್ನು 4% ಪ್ಲಸ್ 1% ಅಂತ ಕೂಡ ಈ ರೀತಿ ಅದನ್ನು ಮಾಡಿದ್ದಾರೆ. ಈಗ ಸಿ ಗುಂಪಿನ 5% ಮೀಸಲಾತಿಯನ್ನು 4% ಮತ್ತು 1% ಅಂತೆ ತಿದ್ದಿರಿ. ಇದ್ರ ಬಗ್ಗೆ ನನಗೆ ಮಾನ್ಯ ಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡಲಿ, ತಮ್ಮ ಉತ್ತರ ಕೊಡಬೇಕಾದ್ರೆ. ಈಗ 100 ಅಪಾಯಿಂಟ್ಮೆಂಟ್ ಅದು ಅಂತಂದ್ರೆ ಈ ನಮ್ಮ ಕಾನೂನಿನ ಪ್ರಕಾರ ನನಗೇನು ಅನಿಸ್ತೈತಿ, 90 ನೇಮಕಾತಿ 4% ಇದ್ದಂಥ ನಮ್ಮ ಲಮಾಣಿ, ಬೋವಿ ಅವ್ರಿಗೆ ಹೋಗ್ತೈತಿ. ಇನ್ನು 10 ಸೀಟ್ಗಳಲ್ಲಿ ಮಾತ್ರ ಇನ್ನು 1% ಇದ್ದವ್ರಿಗೆ ಬರ್ತೈತಿ. ಅಂದ್ರೆ ಮೊದಲು ಇವತ್ತು 90 ಫಿಲ್ಲಪ್ ಹಾಕೊಂತ ಹೋದ ಮೇಲೆ ಉಳಿದವ್ರಿಗೆ ಅದು ಸಿಗ್ತೈತಿ. ಹಾಗಾಗಿ ಇವೇನು ಅತಿ ಹಿಂದುಳಿದ ಸಮಾಜಗಳು ಏನದಾವಲ್ಲ, ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲದಂಥ ಸಮಾಜಗಳು, ಅವಕ್ಕೆ ನೀವು ಅಡ್ಡಾಡಿಸಿದ್ರಿ. ಅವು ಪಾಪ ಬೆಂಗಳೂರಿಗೂ ಬಂದು ಅಲ್ಲೇ ಹೋರಾಟ ಮಾಡಿದರು, ಇಲ್ಲಿ ಬೆಳಗಾವದಾಗ ಹೋರಾಟ ಮಾಡಿದರು. ಅತಿ ಹಿಂದುಳಿದ ಸಮಾಜಗಳು ಪಾಪ ಅವರು ಬಾರ್ಕೋಲ್ ಮೇಲೆ ಹೊಡ್ಕೊಂಡ್ರು, ಏನೇನೋ ಮಾಡ್ಕೊಂಡ್ರು. ಅವ್ರಿಗೆ ಇವತ್ತಿಗೂ ಕೂಡ ಈ ಬಿಲ್ಲಿನ ಮೂಲಕ ನಿಜವಾದ ನ್ಯಾಯ ಸಿಗಲಿಕ್ಕಿಲ್ಲ ಅಂಥೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮ ಉತ್ತರ ಕೊಡಬೇಕಾದ್ರೆ ನೀವು ಹೇಳ್ರಿ ಅಂತ ಹೇಳ್ತೇನೆ. ಆದಷ್ಟಲ್ದ ಇದರಲ್ಲಿ ಇನ್ನೂ ಒಂದು ಭಾಳ ಪ್ರಮುಖ ವಿಷಯದ ಬಗ್ಗೆ ಸೈಲೆಂಟ್ ಐತಿ ಬಿಲ್, ಅದ್ರ ಬಗ್ಗೆ ಉದ್ಗಾರ ಮಾಡಿಲ್ಲ. ಮಾನ್ಯ ಮುನಿಯಪ್ಪನವ್ರು ತಾವು ಇದನ್ನ ಗಮನ ಹರಿಸ್ಬೇಕು. ತಿಮ್ಮಾಪುರವ್ರು ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ. ಈಗ ಅಪಾಯಿಂಟ್ಮೆಂಟ್ದಲ್ಲಿ ಇದು ಒಳ ಮೀಸಲಾತಿ ಐತಿ, ಪ್ರಮೋಷನ್ದಾಗ ಬೇಕಲ್ಲ ಒಳ ಮೀಸಲಾತಿ. ಪ್ರಮೋಷನ್ದಾಗ ಯಾಕೆ ಒಳ ಮೀಸಲಾತಿ ಇಲ್ಲ? ಅದ್ರ ಬಗ್ಗೆ ಯಾಕೆ ಬಿಲ್ನಲ್ಲಿ ಉದ್ಗಾರ ಇಲ್ಲ? ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಪ್ರಮೋಷನ್ದಲ್ಲಿ ಕೂಡ
ಒಳ ಮೀಸಲಾತಿ ಬೇಕು. ಇದರಲ್ಲಿ ಅಪಾಯಿಂಟ್ಮೆಂಟ್ದಲ್ಲಿ 2 ರೀತಿಯ ಅಪಾಯಿಂಟ್ಮೆಂಟ್ ಆಗ್ತಾವೆ. ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ 50% ಅದರಲ್ಲಿ ಆಗ್ತೈತಿ. ಇನ್ನೊಂದು ಚಾನಲ್ ಏನು ಪ್ರಮೋಷನ್. ಈಗ ಒಳ ಮೀಸಲಾತಿ ಅದು ಪ್ರಮೋಷನ್ ಚಾನಲ್ದಲ್ಲಿ ಬೇಕಲ್ಲ ಒಳ ಮೀಸಲಾತಿ. ಇಲ್ಲಕ್ರೆ ನಿಮ್ಮ ಸಮಾಜಕ್ಕೆ ಯಾರು ನ್ಯಾಯ ಕೊಡ್ತಾರ? ಅಲ್ಲಿ ಅತ್ಯಂತ ತುಳಿದಂತ ಸಮಾಜಕ್ಕೆ ಯಾರು ಕೊಡ್ತಾರ? ಯಾರು ಕೊಡೋದಿಲ್ಲ. ಅದಕ್ಕೆ ಈ ಕಾನೂನು ಬೇಕಾಗೈತಿ. ಅದಕ್ಕೆ ಈ ಕಾನೂನದಲ್ಲಿ ಆ ಕ್ಲಾಸ್ ಆಡ್ ಆಗ್ಬೇಕಾಗೈತಿ. ಒಳ ಪ್ರಮೋಷನ್ದಲ್ಲಿ ಕೂಡ ಇದು ನಮ್ಗೆ ಒಳ ಮೀಸಲಾತಿ ಬೇಕಾಗೈತಿ. ಅದ್ರ ಜೊತೆ ಇನ್ನೂ ಒಂದು ಪ್ರಮುಖ ಪಾಯಿಂಟ್ ಅಧ್ಯಕ್ಷರೇ, ನಾವು SCP-TSP ಫಂಡ್ ಐತಿ. SCP-TSP ಫಂಡ್ ಕೂಡ ಅದು ಕೂಡ ಇದು ಈ ರಿಸರ್ವೇಶನ್ ಪ್ರಕಾರ ಸ್ಪೆಂಡ್ ಆಗಬೇಕಾಗುತ್ತೆ. ಇಲ್ಲಿಕ್ರ ದೊಡ್ಡ ಸಮಾಜಗಳು ಏನದಾವು, ಶಕ್ತಿಯುತ ಸಮಾಜಗಳು ಏನದಾವು, ಅವರು ಬೇರೆಯವ್ರಿಗೆ ದುಡ್ಡು ಸಿಗೋಕೆ ಕೊಡೋದಿಲ್ಲ. ಅಲ್ಲಿ ಕಾರಿನ ಸ್ಕೀಮ್ ತೊಗೊಂಡ್ರೆ ಎಲ್ಲರೂ ಒಬ್ಬರ ತೊಗೊಂಡಿರ್ತಾರ. ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬಂದ್ರೆ ಒಂದೊಬ್ಬರ ತೊಗೊಂಡಿರ್ತಾರ. ಅದಕ್ಕೆ ಇದರಲ್ಲಿ ಕೂಡ ಫಂಡದಲ್ಲಿ ಕೂಡ ಇದು ನಮ್ಮ SCP-TSP ಫಂಡದಲ್ಲಿ ಕೂಡ ಈ ಮೀಸಲಾತಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಾನು ಆಗ್ರಹ ಪಡ್ತೇನೆ. ಹಾಗಾಗಿ ಈ ನಮ್ಮ ಬಿಲ್ ಏನೈತಿ, ನಮ್ಮ ಸರ್ಕಾರ ಏನು ಕೆಲಸ ಶುರು ಮಾಡಿತ್ತು, ನಮ್ಮ ಸರ್ಕಾರ ಏನು ಬಿಲ್ಲನ್ನು ತೆಗೆದುಕೊಂಡು ಬಂದಿತ್ತು, ಅದ ಮಾರ್ಗದಲ್ಲಿನ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮಹದೇವಪ್ಪನವ್ರ ಥ್ರೂ ಇದನ್ನೇನು ಇಂಪ್ಲಿಮೆಂಟ್ ನೀವು ಮಾಡಿರಿ, ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಇವೇನು 2 ಪ್ರಮುಖ ವಿಷಯಗಳೇನದಾವ, ಪ್ರಮೋಷನ್ದಲ್ಲಿ ಒಳ ಮೀಸಲಾತಿ ಇರಬೇಕು, SCP-TSP ಫಂಡದಲ್ಲಿ ಒಳ ಮೀಸಲಾತಿ ಇರಬೇಕು. ಅಷ್ಟಲ್ದ ಈ ಅತಿ ಚಿಕ್ಕ ಸಮುದಾಯಗಳು, ಸೂಕ್ಷ್ಮ ಸಮುದಾಯಗಳು ಏನದಾವು, ಅವಕ್ಕೆ ಏನು ಅನ್ಯಾಯ ಆಗತೈತಿ ಈ ಕಾನೂನಿನ ಮೂಲಕ, ಆ ಕಾನೂನಿನ ಮೂಲಕ ಅವ್ರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತ ನಾ ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜೇನುಗೂಡಿಗೆ ಕೈ ಹಾಕಿದ್ರಂತ ಎಲ್ಲರೂ ಹೇಳಿದ್ದರು. ಆ ಜೇನುಗೂಡಿಗೆ ನಾವು ಕೈ ಹಾಕಿ ಕೈ ಸುಟ್ಕೊಂಡಿವಿ, ನಾವು ಅದಕ್ಕೆ ಕಳಿಸ್ಕೊಂಡಿವಿ, ಜೇನುಹುಳು ಕಳಿಸ್ಕೊಂಡಿವಿ. ಆದರೂ ನಮಗೆ ಸಮಾಧಾನ ಐತಿ. ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಎಟ್ ದ ಎಂಡ್ ಆಫ್ ದ ಲೈಟ್ ಕಾಣಾಕತ್ತೈತಿ. ಇವತ್ತು ಈ ಸರ್ಕಾರ ನಾವು ಮಾಡಿದಂಥ ಕೆಲಸ ನಾವು ಮಾಡಿದಂಥ ಕೆಲಸದ ದಾರಿಯಲ್ಲೇನ ಈ ಸರ್ಕಾರ ಕೂಡ ಕೆಲಸ ಮಾಡಾಕತ್ತೈತಿ ಅಂಥೇಳಿ ನಮ್ಗೆ ಸಂತೋಷ ಐತಿ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಧುಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ 5 ವರ್ಷದಿಂದ ಏನು ಒಳಗೆ ಕುಂತಿತ್ತು ಸದಾಶಿವ ಆಯೋಗ, ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಜಾತಿ ಎಷ್ಟು ನಮ್ಮ ಜನಸಂಖ್ಯೆ ಐತಿ ಆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಟ್ಟಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಆಗಿನ ಸರ್ಕಾರದ ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಬಿಲ್ಲನ್ನು ಕೂಡ ಸ್ವಾಗತವನ್ನು ಮಾಡಿ ನಾನು ಮಾತಾಡೋಕೆ ಅವಕಾಶ ಬಿಲ್ ಬರ್ತಾ ಇದ್ದೆ. ನಾನು ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡ್ತೇನೆ. ಈ ಥರ ಹೇಳೇ ಇಲ್ಲ. ಎಸ್ಸಿಗೆ 17%, STಗೆ 7%. ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ. ನೀವು ತಪ್ಪು ಮಾಹಿತಿನ ಕೊಡಬಾರ್ದು. ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ? ಎವಿಡೆನ್ಸ್ ಕೊಡ್ತೀರಾ? ನೀವು ವಿರೋಧವಾಗಿ ಹೇಳಿಲ್ಲ. 15ರಿಂದ 17% ಮಾಡೋದ್ರ ವಿರೋಧವಾಗಿ ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ಆದ್ರೆ ಇದು ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ. ಈಗಲೂ ಕೂಡ ಒಪ್ಕೊಂಡಿದ್ದೇನೆ. ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಬೇಕು ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು. ಹಂಗೆ ಎಲ್ಲಿ ಹೇಳಿದ್ದೀನಿ? ತೋರ್ಸಪ್ಪ. ತಾವು ಕುತ್ಕೊಂಡ್ರೆ ಮಾತಾಡ್ತೀನಿ. ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ತೋರಿಸ್ರಿ, ಎಲ್ಲರೂ ಹೇಳಿರೋದು ನನಗೆ ತೋರಿಸ್ರಿ. ಹಿಂಗೆ ಈಗ ಹೇಳಿದ್ದೀರ, ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶೋಕ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾನು ಸುಳ್ಳು ಹೇಳಿರೋದು ಏನಿಲ್ಲ. 15ರಿಂದ 17 ಮಾಡಿದಾಗ ಜಾರಿಗೆ ತರಲ್ಲ. ಈ ರೀತಿ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ಸಿದ್ದರಾಮಯ್ಯ
ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು ಸರ್ಕಾರದಲ್ಲಿ ಮಾಡಿದ್ದೀವಿ 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17/7 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಅಶೋಕ್ ಮಾಡಿರ್ಲಿಲ್ಲ? ನಾರಾಯಣ್ ಆಯ್ತು, ಈಗ ಚರ್ಚೆ ಅಲ್ಲ, ಸರ್ಕಾರದಲ್ಲಿ ಮಾಡಿರ್ಲಿಲ್ಲ. ನೀವ್ ಯಾಕೆ ಮಾಡಿರ್ಲಿಲ್ಲ? ನಾವು ಮಾಡಿದ್ದು. ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ಅಂತ ವಿರುದ್ಧ ಅಂತ ಏನ್ ಹೇಳಿಲ್ಲ ಸರ್. ಹೇಳ್ತಾ ವಿರುದ್ಧ ಅಂತ ಏನ್ ಹೇಳಿಲ್ಲ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತೂ ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಅವರಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಒಂದು ನಿಮಿಷ ನಾನು ಮಾತಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಮಾತಾಡ್ರಿ. ಇಲ್ಲ ಸರ್, ನಾ ಮಾತಾಡೋದು ಇಲ್ಲ ದಯಮಾಡಿ ನನ್ನ ಪ್ರಶ್ನೆಗೆ ಮಾನ್ಯ ಉತ್ತರ ಸಿಗಲಿಲ್ಲ ಮುಖ್ಯಮಂತ್ರಿಗಳಿಂದ. ಮಾನ್ಯ ಮುಖ್ಯಮಂತ್ರಿಗಳು ನಾ ಮಾತಾಡ್ಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. 10% ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ನೀನು ಸುಳ್ಳು ಹೇಳ್ತಾ ಇದೀಯಾ? ಬಗ್ಗೆ ಇಟ್ಟಾಕ ದ್ವೇಷ ಇದೆ. ಬೆಲ್ಲದ ನೀವು ಸುಳ್ಳು ಹೇಳ್ತಾ ಇದೀಯಾ ಅಂತ ನನಗೆ ಹೇಳಿದ್ರು. ನನಗೆ ಮಾನ್ಯ ಮುಖ್ಯಮಂತ್ರಿಗಳ ನಿಲುವು, ಅವ್ರ ತತ್ವ, ಅವ್ರ ಸಿದ್ಧಾಂತ, ಅದ್ರ ಬಗ್ಗೆ ನನಗೆ ಸಾಕಷ್ಟು ವಿಷಯದಲ್ಲಿ ಅವ್ರ ಬಗ್ಗೆ ನನಗೆ ಭೇದ ಇದೆ. ಆದರೆ ವೈಯಕ್ತಿಕವಾಗಿ ನನಗೆ ಅಪಾರವಾಗಿ ಅವ್ರ ಬಗ್ಗೆ ಗೌರವ ಇದೆ. ಅವರು ಏನು ತತ್ವ ಸಿದ್ಧಾಂತ ನನಗೆ ವಿರೋಧ ಆಗಿದ್ದು ಅದಾವ, ಆದರೆ ಅವ್ರಿಗೇನು ಅದ್ರ ಬಗ್ಗೆ ಬದ್ಧತೆ ಐತಲ್ಲ, ನಾನು ಎಷ್ಟೋ ಸತ್ಯ ಮೆಚ್ಕೊತೇನೆ. ಹೌದಪ್ಪ, ಅವ್ರಿಗೆ ನಮಗೆ ಬೇಡ ಇರ್ತೈತಿ. ಒಂದು ಅಲ್ಪಸಂಖ್ಯಾತರು ಅವ್ರೇನು ಓಲೈಸ್ತಾರೋ ನಮಗೆ ಸೇರೋದಿಲ್ಲ, ಮೈ ಎಲ್ಲ ಉರಿತೈತಿ. ಆದರೂ ಕೂಡ ಅವ್ರು ಯಾವ ರೀತಿ ಗಟ್ಟಿಯಾಗಿ ಓಲೈಸ್ತಾರಲ್ಲ, ನನಗೆ ಅನಿಸ್ತೈತಿ ಹೌದಪ್ಪ, ಲೀಡರ್ ಐತಲ್ಲ ಇದ್ರೆ ಈ ಟೈಪ್ ತನಗೆ ಬೇಕಾಗಿದ್ದ ವಿಷಯಕ್ಕೆ ಹಿಂಗಿರ್ಬೇಕಂತೇಳಿ ಅವ್ರ ಬಗ್ಗೆ ನನಗೆ ಅವ್ರು ಅಲ್ಪಸಂಖ್ಯಾತರನ್ನ ಓಲೈಸ್ತಾರ ಅದೆಲ್ಲ ವಿಷಯ ಐತಲ್ಲ, ಅದ್ರ ಬಗ್ಗೆ ಮನಸ್ಸಿರ್ಲಿಲ್ಲ ಅಂದ್ರೂ ಕೂಡ ನನಗೆ ಅವರ ಲೀಡರ್ಶಿಪ್ ಸ್ಟೈಲ್ ಬಗ್ಗೆ ಗೌರವ ಐತಿ. ಹಾಗಾಗಿ ಅವ್ರಿಗೆ ತೇಜೋವಧೆ ಮಾಡುವಂಥ ಕೆಲಸ ನಾನು ಯಾವಾಗೂ ಮಾಡೋಕೆ ಹಿಂದೆ ಹೋಗಿಲ್ಲ, ಮುಂದೂ ಮಾಡೋದಿಲ್ಲ. ಅವ್ರ ಬಗ್ಗೆ ಗೌರವ ಐತಿ. ಈಗ ಆಲ್ರೆಡಿ ನಾನು ಸುಳ್ಳು ಹೇಳಿದ್ದೇನೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇವತ್ತು 12ನೇ ತಾರೀಕು 14ನೇ ತಾರೀಕು ಫೆಬ್ರವರಿ 2023ರಂದು ಸದನದಲ್ಲಿ ನಡೆದಂಥ ಅಧಿವೇಶನದ ಚರ್ಚೆ, ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ನಾನೇನು ಹೇಳಿದ್ದೆ ಅದ ವಿಷಯ ಹೇಳಿದ್ದಾರೆ. ಅದಷ್ಟೇ ಅಲ್ಲ, 2ನೇ ಏಪ್ರಿಲ್ 2023ರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು. ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ತೊಗೊಂಬಂದೇನೆ, ವಿಡಿಯೋ ಕ್ಲಿಪ್ ತೊಗೊಂಬಂದೇನೆ, ನಾನು ನಿಮ್ಗೆ ಕೊಟ್ಟು ಕಳಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ. ಇವರು ಬಿಜೆಪಿಯವರು ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಇವರು 17% ಕೊಡ್ತಾ ಇಲ್ಲ, ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ, ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವಿಷಯ ನಾ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾ ಸುಳ್ಳು ಹೇಳಿದ್ದೇನಂತೆ ನನ್ನ ಮೇಲೆ ಹೇಳಿದ್ದಾರೆ. ದಯಮಾಡಿ ನಾನು ವಿನಂತಿ ಮಾಡ್ಕೊಂತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ, ಈ ಮಾತನ್ನು ವಾಪಸ್ ತಕ್ಕೋರಿ. ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಅವ್ರಿಗೆ ನೆನಪಿರಾಕಿಲ್ಲ, ಈ ವಿಷಯ ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಹಿಂದೆ ಇದನ್ನ ಹೇಳಿದ್ದಾರೆ. ನಾವೊಂದು ಅಬ್ಜೆಕ್ಷನ್ ಮಾಡಿದ್ದೆ ಮುಖ್ಯಮಂತ್ರಿಗಳು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.